ಇನ್ನು ರಾಜ್ಯ ರಾಜಕೀಯದಲ್ಲಿ 3 ಡಿಸಿಎಂ ವಿಚಾರವೇ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು. ಇನ್ನು 3 ಡಿಸಿಎಂಗೆ ಡಿಕೆ ಶಿವಕುಮಾರ್ ವಿರೋಧ ಇಲ್ಲ. ಡಿಕೆ ವಿರೋಧ ಇದ್ದಾರೆ ಅಂತ ಯಾರು ತಿಳಿದುಕೊಳ್ಳಬೇಡಿ. ಕೆಪಿಸಿಸಿ ಕಚೇರಿಯಲ್ಲಿ ಸಚಿವ ರಾಜಣ್ಣ ಕೊಟ್ಟಿರುವಂತಹ ಹೇಳಿಕೆ ಇದು. ಡಿಕೆ ವಿರೋಧ ಇಲ್ಲ ಅನ್ನೋದಾಗಿ ಹೇಳ್ತಾ ಇದ್ದಾರೆ. ನಮಗೆ ಯಾರು ಹೇಳಿಕೊಟ್ಟು ಹೇಳಿಕೆಯನ್ನ ಕೊಡಿಸ್ತಾ ಇಲ್ಲ ಅನ್ನೋದಾಗಿಯೂ ಕೂಡ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ನಾವು ಡಿಸಿಎಂ ಡಿಕೆ ವಿರುದ್ಧವೂ ಇಲ್ಲ ಅಂತ ರಾಜಣ್ಣ ಹೇಳಿರೋದು. ಹೆಚ್ಚುವರಿ ಡಿಸಿಎಂ ಮಾಡಿದ್ರೆ ಅದಕ್ಕೆ ಡಿಕೆಶಿ ವಿರೋಧ ಇಲ್ಲ. ಕೆಪಿಸಿಸಿ ಕಚೇರಿಯಲ್ಲಿ ಸಚಿವ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಮೇಲೆ ಇದು ಯಾರೋ ಹೇಳಿ ನಾನು ಹೇಳ್ತಾ ಇರುವಂತ ಹೇಳಿಕೆ ಅಲ್ಲ ಅನ್ನೋದಾಗಿಯೂ ಸ್ಪಷ್ಟ ಕೊಟ್ಟಿದ್ದಾರೆ. ಈಗ ಡಿಸಿಎಂ ವಿಚಾರ ಮತ್ತೊಂದು ಮಗದೊಂದು ಲೋಕಸಭಾ ಚುನಾವಣೆ ವಿಚಾರ ಇವೆಲ್ಲರೂ ಕೂಡ ಚರ್ಚೆ ಮಾಡಿದ್ದೀವಿ, ಗೊತ್ತಾಯ್ತಾ. ಅದರಿಂದ ಡಿಸಿಎಂ ಮಾಡಬಾರ್ದು ಅನ್ನೋದಕ್ಕೆ ಯಾರಾದ್ರೂ ಕೂಡ ಶಿವಕುಮಾರ್ ವಿರೋಧ ಇದ್ದಾರೆ ಅಂತ ಯಾರು ಏನು ತಿಳ್ಕೋಬೇಕಾಗಿಲ್ಲ. ನಿಮ್ಮ ಮಾಧ್ಯಮದಲ್ಲಿ ಬರೋ ರೀತಿ ಶಿವಕುಮಾರ್ ಅವ್ರ ವಿರೋಧ ಇದ್ದಾರೆ ಡಿಸಿಎಂ ಮಾಡಲಿಕ್ಕೆ, ನಾವು ಮಾತ್ರ ಅವ್ರ ವಿರೋಧವಾಗಿ ಯಾರೋ ಹೇಳ್ಕೊಟ್ಟು ನಮ್ಮ ಕೈಲಿ ಹೇಳಿಸ್ತಾರೆ ನಿಮಗೆ, ಈ ರೀತಿ ಎಲ್ಲ ಊಹಾಪೋಹಗಳಿಗೆ ಅವೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ನಮ್ಗೆ ಯಾರು ಹೇಳ್ಕೊಟ್ಟು ಹೇಳಿಸೋದಲ್ಲ. ಮತ್ತೆ ಡಿಸಿಎಂ ವಿಚಾರದಲ್ಲಿ ಹೆಚ್ಚಿಗೆ ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡೋದಾದ್ರೆ ಅದಕ್ಕೆ ಶಿವಕುಮಾರ್ ಅವ್ರದ್ದು ವಿರೋಧ ಇಲ್ಲ. ಯಾವುದು ನಾನು ಹೇಳಿರ್ತಕ್ಕಂಥದ್ದಕ್ಕೆ ನಾನು ಈಗಲೂ ಬದ್ಧ. ಯಾವುದೇ ಇಲ್ಲ, ಇನ್ನು ಪ್ರಸ್ತಾವ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ದಾರೆ ಹೊರತು ಮಾಡಲ್ಲ ಅಂತ ಹೇಳಿದ್ದಾರೆ. ಅದು ಹೇಳಿದ್ದಾರೆ ಕರೆಕ್ಟ್. ಅವ್ರು ಹೇಳೋದೇನು, ಇದರಿಂದ ಗೊಂದಲ ಸೃಷ್ಟಿ ಆಗೋದು ಬೇಡ, ಪಕ್ಷ ನಾವು ಗೆಲ್ಲಬೇಕು, 28 ಸೀಟು ನಾವು ಗೆಲ್ಲಬೇಕು ಅಂತಕ್ಕಂಥದ್ದು. ನಿಂತ್ಕೊಂಡ್ರೆ ಹಿಂದಕ್ಕೆ ಎಲ್ಲೂ ಹೋಗಲ್ಲ. ಬರ್ರಿ ನೀವು ಶಾಸಕರು ಬರ್ರಿ. ಹೀಗಾಗಿ ನಾನು ಇನ್ನೊಮ್ಮೆ ನಿಮಗೆ ಸ್ಪಷ್ಟ ಮಾಡ್ತೇನೆ. ನಮ್ಮ ರಾಷ್ಟ್ರಾಧ್ಯಕ್ಷರು ಏನಿದ್ದಾರೆ ಖರ್ಗೆ ಸಾಹೇಬರು, ಅವರು ಅದನ್ನ ತಳ್ಳಿನೂ ಹಾಕಿಲ್ಲ. ಈ ಸಮಯದಲ್ಲಿ ಗೊಂದಲ ಮಾಡಬಾರದು ಅಂತಕ್ಕಂಥದ್ದಿದೆ. ಮತ್ತೆ ಅವರಿಗೆ ಈ ಪ್ರಸ್ತಾವ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದರೆ ಇರ್ಬೋದು, ನಾವಿನ್ನೂ ಅವ್ರ ಗಮನಕ್ಕೆ ತಗೊಂಡೋಗಿಲ್ಲ.